ಸಾಮ್ರಾಜ್ಯಶಾಹಿಗಳೇ ಧಿಕ್ಕಾರ ಧಿಕ್ಕಾರ. ಹೋರಾಟ ಚಿರಾಯವಾಗಲಿ ಚಿರಾಯವಾಗಲಿ. ಸೌಹಾರ್ದತೆ ದಿನ ಯಶಸ್ವಿಯಾಗಲಿ ಯಶಸ್ವಿಯಾಗಲಿ. ಅಮೆರಿಕ ಸಾಮ್ರಾಜ್ಯಶಾಹಿ ಯುದ್ಧವನ್ನು ವಿರೋಧಿಸಿ ಅಮೆರಿಕನ್ ಸಾಮ್ರಾಜ್ಯಶಾಹಿಗಳೇ ಧಿಕ್ಕಾರ ಧಿಕ್ಕಾರ. ಯುದ್ಧ ನಿಲ್ಲಿಸಿ ಯುದ್ಧ ನಿಲ್ಲಿಸಿ ತೈಲ ನಿಕ್ಷೇಪಗಳನ್ನು ಕಾಪಾಡಿ 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 ಕಾಪಾಡಿ. ಯುದ್ಧ ನಿಲ್ಲಿಸಿ ಹಸಿವೆ ವಿರುದ್ಧ ಹೋರಾಟ ಮಾಡಿ ಮಾಡಿ ಹಸಿವೆ ವಿರುದ್ಧ ಹೋರಾಟ ಮಾಡಿರಿ ಮಾಡಿರಿ ಹಸಿವೆ ವಿರುದ್ಧ ಕೋರ ನೀತಿ ನಾಶವಾಗಲಿ. ಬೇಡವೇ ಬೇಡ ಬೇಡವೇ ಬೇಡ. ಶಾಂತಿ ಬೇಕೇ ಬೇಕು ಬೇಕೇ ಬೇಕು. ಸಾಮ್ರಾಜ್ಯಶಾಹಿ ಆಟಗಳು ನಡೆಯೋದಿಲ್ಲ. ಬೇಡ ಯುದ್ಧ ಬೇಡ. ಸಾಮರ್ಥ್ಯತೆ ಕಾಪಾಡಿ ಸಾಮರ್ಥ್ಯತೆ ಕಾಪಾಡಿ. ವಿಶ್ವದ ದುಡಿಯುವ ಜನಗಳೇ ಒಂದಾಗಿ ಯುದ್ಧ ಕೋರ ನೀತಿಯನ್ನು ಹಿಮ್ಮೆಟ್ಟಿಸಿ ಇನ್ಕಲಾಬ್ ಜಿಂದಾಬಾದ್ ಇನ್ಕಲಾಬ್ ಜಿಂದಾಬಾದ್. ಆಗಲೇ ಮಾತಾಡಿದ್ದಾರೆ. ಮುಖ್ಯವಾಗಿ ಏನು ಇವತ್ತು ದಿವಸ ಇಸ್ರೇಲು ಮತ್ತು ಅಮೇರಿಕ ಮಾಡ್ತಕ್ಕಂಥ ಕುತಂತ್ರ ಏನಿದೆ, ಈ ಒಂದು ಕುತಂತ್ರಕ್ಕೆ ಇವತ್ತು ಸಾಮಾನ್ಯ ಜನಗಳು ಇವತ್ತು ಬಲಿ ಆಗ್ತಾ ಇದ್ದಾರೆ. ಮಕ್ಕಳಾಗಿರ್ಬೋದು, ಅದೇ ಥರ ಸ್ಕೂಲ್ಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು ಆಗ್ತದೆ. ಮತ್ತು ಕ್ಷಿಪಣಿಗಳೆಲ್ಲ ಕೂಡ ಇವತ್ತು ದಿವಸ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಸ್ಪಿಟ್ಲ್ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಚರ್ಚ್ಗಳ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಆಮೇಲೆ ಬೇರೆ ಬೇರೆ ಮುಸ್ಲಿಮ್ಸು ಬೇರೆ ಬೇರೆ ಮಾಸ್ಕ್ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ದಿವಸ ಯುದ್ಧದ ಭೀತಿಯನ್ನು ಇವತ್ತು ದಿವಸ ಅಮೇರಿಕ ಮಾಡ್ತಾ ಇದೆ. ಇವಾಗ ಅವ್ರಿಗೆ ಬೇಕಾಗಿರೋದು ಜನ ಸಮಸ್ಯೆಗಳಲ್ಲ, ಅವ್ರಿಗೆ ಬೇಕಾಗಿರೋದು ಯುದ್ಧ ಶಸ್ತ್ರಾಸ್ತ್ರಗಳನ್ನು ಇವತ್ತು ಪಕ್ಷಗಳ ಹೋರಾಟ ಚಿರಾಯವಾಗಲಿ ಚಿರಾಯವಾಗಲಿ. ಪಕ್ಷಗಳ ಹೋರಾಟ ಚಿರಾಯವಾಗಲಿ. ಅಮೆರಿಕನ್ ಸಾಮ್ರಾಜ್ಯಶಾಹಿಗಳೇ ಧಿಕ್ಕಾರ ಧಿಕ್ಕಾರ. ಹೋರಾಟ ಚಿರಾಯವಾಗಲಿ ಚಿರಾಯವಾಗಲಿ. ಸೌಹಾರ್ದತೆ ದಿನ ಯಶಸ್ವಿಯಾಗಲಿ ಯಶಸ್ವಿಯಾಗಲಿ. ಅಮೆರಿಕ ಸಾಮ್ರಾಜ್ಯಶಾಹಿ ಯುದ್ಧವನ್ನು ವಿರೋಧಿಸಿ ಅಮೆರಿಕನ್ ಸಾಮ್ರಾಜ್ಯಶಾಹಿಗಳೇ ಧಿಕ್ಕಾರ ಧಿಕ್ಕಾರ. ಯುದ್ಧ ನಿಲ್ಲಿಸಿ ಯುದ್ಧ ನಿಲ್ಲಿಸಿ ತೈಲ ನಿಕ್ಷೇಪಗಳನ್ನು ಕಾಪಾಡಿ ಕಾಪಾಡಿ ಯುದ್ಧ ನಿಲ್ಲಿಸಿ ಹಸಿವೆ ವಿರುದ್ಧ ಹೋರಾಟ ಮಾಡಿ ಮಾಡಿ ಹಸಿವೆ ವಿರುದ್ಧ ಹೋರಾಟ ಮಾಡಿರಿ ಹಸಿವೆ ವಿರುದ್ಧ ಕೋರ ನೀತಿ ನಾಶವಾಗಲಿ. ಬೇಡವೇ ಬೇಡ ಬೇಡವೇ ಬೇಡ. ಶಾಂತಿ ಬೇಕೇ ಬೇಕು ಬೇಕೇ ಬೇಕು. ಸಾಮ್ರಾಜ್ಯಶಾಹಿ ಆಟಗಳು ನಡೆಯೋದಿಲ್ಲ. ಬೇಡ ಯುದ್ಧ ಬೇಡ. ಸಾಮರ್ಥ್ಯತೆ ಕಾಪಾಡಿ ಸಾಮರ್ಥ್ಯತೆ ಕಾಪಾಡಿ. ವಿಶ್ವದ ದುಡಿಯುವ ಜನಗಳೇ ಒಂದಾಗಿ ಯುದ್ಧ ಕೋರ ನೀತಿಯನ್ನು ಹಿಮ್ಮೆಟ್ಟಿಸಿ ಇನ್ಕಲಾಬ್ ಜಿಂದಾಬಾದ್ ಇನ್ಕಲಾಬ್ ಜಿಂದಾಬಾದ್. ಆಗಲೇ ಮಾತಾಡಿದ್ದಾರೆ. ಮುಖ್ಯವಾಗಿ ಏನು ಇವತ್ತು ದಿವಸ ಇಸ್ರೇಲು ಮತ್ತು ಅಮೇರಿಕ ಮಾಡ್ತಕ್ಕಂಥ ಕುತಂತ್ರ ಏನಿದೆ, ಈ ಒಂದು ಕುತಂತ್ರಕ್ಕೆ ಇವತ್ತು ಸಾಮಾನ್ಯ ಜನಗಳು ಇವತ್ತು ಬಲಿ ಆಗ್ತಾ ಇದ್ದಾರೆ. ಮಕ್ಕಳಾಗಿರ್ಬೋದು, ಅದೇ ಥರ ಸ್ಕೂಲ್ಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು ಆಗ್ತದೆ. ಮತ್ತು ಕ್ಷಿಪಣಿಗಳೆಲ್ಲ ಕೂಡ ಇವತ್ತು ದಿವಸ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಸ್ಪಿಟ್ಲ್ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಚರ್ಚ್ಗಳ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಆಮೇಲೆ ಬೇರೆ ಬೇರೆ ಮುಸ್ಲಿಮ್ಸು ಬೇರೆ ಬೇರೆ ಮಾಸ್ಕ್ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ದಿವಸ ಯುದ್ಧದ ಭೀತಿಯನ್ನು ಇವತ್ತು ದಿವಸ ಅಮೇರಿಕ ಮಾಡ್ತಾ ಇದೆ. ಇವಾಗ ಅವ್ರಿಗೆ ಬೇಕಾಗಿರೋದು ಜನ ಸಮಸ್ಯೆಗಳಲ್ಲ, ಅವ್ರಿಗೆ ಬೇಕಾಗಿರೋದು ಯುದ್ಧ ಶಸ್ತ್ರಾಸ್ತ್ರಗಳನ್ನು ಇವತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.